ಕ್ವಶನ್ ಕೇಳಬೇಕು ಅಂದರೆ, ಲಾಸ್ಟ್ ಇಯರ್ ನೀವು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀರಾ, ಆ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಬರುತ್ತೆ. ಈ ವರ್ಷ ಆ ಸಿನಿಮಾದ ಹೀರೋ ಬಿಗ್ ಬಾಸ್ಗೆ ಹೋಗ್ತಾರೆ, ಬಿಗ್ ಬಾಸ್ ವಿನ್ನರ್ ಆಗ್ತಾರೆ. ಸೊ ನೀವು ಎಷ್ಟು ಖುಷಿ ಇದೆ ನಿಮಗೆ ಅಂತ ಈ ಥರ ಒಂದು ಬೆಳವಣಿಗೆ ಆದಾಗ ಒಂದು ವರ್ಷದಲ್ಲಿ? ಅಲ್ಲ, ಡೆಫಿನೆಟ್ಲಿ ಸಹಜವಾಗಿ ಖುಷಿ ಆಗುತ್ತಲ್ಲ ಬಾಸ್. ಈಗ ನಾವು ಲಾಂಚ್ ಮಾಡಿದ ಒಬ್ಬ ಹೀರೋ ಇವತ್ತು ಆಲ್ಮೋಸ್ಟ್ 2.5 ಕೋಟಿ ವೋಟ್ ಗಳಿಸೋ ಅಂಥ ಒಂದು ಬಿಗ್ ಬಾಸ್ ಅನ್ನೋ ಒಂದು ಬಿಗ್ ಇವೆಂಟಲ್ಲಿ ಅವರು ಗೆಲ್ತಾರೆ ಅಂದರೆ ಡೆಫಿನೆಟ್ಲಿ ಖುಷಿ ಆಗೇ ಆಗುತ್ತೆ. ಕಾರ್ತಿಕ್ ಹೇಳ್ದಂಗೆ ಹಾರ್ಡ್ ವರ್ಕಿಂಗ್ ಗೈ. ನಾನು ಅದನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೂಡ ಮಾಡಿದ್ದೆ. ಈಸ್ ಅ ವೆರಿ ಹಾರ್ಡ್ ವರ್ಕಿಂಗ್ ಪ್ಯಾಷನೇಟ್ ಫೆಲೋ. ನಾನು ಡೊಳ್ಳು ಕುಣಿತನ ಕಲಿತು ಮಾಡಬೇಕಾಗಿದೆ. ಯಾಕೆಂದರೆ ನಾವು ಮಾಡ್ತಾ ಇದ್ದಿದ್ದ ಕಾರ್ತಿಕ್ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದಿದ್ದು ಅವರೆಲ್ಲ ನಿಜವಾಗ್ಲೂ ಡೊಳ್ಳು ಬಾರಿಸುವಂಥ ಕಲಾವಿದರು. ಸೊ 3 ತಿಂಗಳುಗಳ ಕಾಲ ಕಾರ್ತಿಕ್ ಕೂಡ ಅದನ್ನು ಕಲಿತು ಎಷ್ಟೋ ಏಟ್ಗಳೆಲ್ಲ ಮಾಡಿಕೊಂಡು, ಸೊ ಆ ಡೆಡಿಕೇಷನ್ಗೆ ನಮಗೂ ಕೂಡ, ಯಾಕೆಂದರೆ ನ್ಯಾಷನಲ್ ಅವಾರ್ಡ್ ತೊಗೋಬೇಕು ಅಂದರೆ ಯಾವುದೋ ಒಂದು ಇದರಲ್ಲಿ ಕೊಡಲ್ಲ, ಎಲ್ಲ ಆಯಾಮದಲ್ಲೂ ಬೆಸ್ಟ್ ಇದ್ದಾಗ ಮಾತ್ರ ಕೊಡ್ತಾರೆ. ಸೊ ಕಾರ್ತಿಕ್ ಪರ್ಫಾರ್ಮೆನ್ಸು ಕೂಡ ಅಷ್ಟು ಅಥೆಂಟಿಕ್ಕಾಗಿ ಇದ್ದಿದ್ದಕ್ಕೆ ನಮಗೆ ಬರೀ ನ್ಯಾಷನಲ್ ಅವಾರ್ಡ್ ಅಷ್ಟೇ ಅಲ್ಲದೆ 17-18 ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಕೂಡ ಸಿಕ್ಕಿತ್ತು ಆ ಸಿನಿಮಾಗೆ. ಸೊ ಆ ಸಿನಿಮಾ ಭಾಳ ಎಷ್ಟೋ ಜನಕ್ಕೆ ಒಂಥರ ಬೇರೆ ರೀತಿ ನಮ್ಮ ಕನ್ನಡ ಜಾನಪದ ಕಲೆಗೆ ಹೆಸರು ತಂದುಕೊಡೋದಲ್ಲದೆ ರೀಚು ಆಗಿತ್ತು ಚೆನ್ನಾಗಿ. ಅದ್ರ ಮೂಲಕ ಕಾರ್ತಿಕ್ ಕೂಡ ಎಸ್ ಪ್ರೂವ್ಡ್ ಹಿಸ್ ಎಬಿಲಿಟಿ ಟು ಗೆಟ್ ಪೀಪಲ್ ಕಾನ್ಫಿಡೆನ್ಸ್, ಪೀಪಲ್ಸ್ ಲವ್ ಅಂತ ಅನಿಸುತ್ತೆ. ಐ ವಿಶ್ ಕಾರ್ತಿಕ್ ವೆರಿ ಗುಡ್ ಲಕ್. ಕಾರ್ತಿಕ್ ಡೊಳ್ಳು ಸಿನಿಮಾಗಿಂತ ಮುಂಚೆನೇ ನಂಗೆ ಗೊತ್ತಿದ್ದು, ಯಾಕಂದರೆ ನಾವಿಬ್ಬರು ಒಟ್ಟಿಗೆ ಇಂಡಸ್ಟ್ರಿ ಎಂಟ್ರಿ ಆಗಿದ್ವಿ. ಅವರು ಒಂದು ಸೀರಿಯಲ್ ಟೆಲಿವಿಷನಿಂದ, ನಾನು ಕೂಡ. ಸೊ ಸಿನ್ಸ್ ದೆನ್ ಐ ನೋ ಕಾರ್ತಿಕ್. ಆವಾಗಿಂದನೂ ಈಸ್ ಸೇಮ್, ವಾಟ್ ಎವರ್ ಹೀಸ್ ಟುಡೇ ಈಸ್ ಸೇಮ್. ಸೊ ಅವ್ರ ಹಾರ್ಡ್ ವರ್ಕಿಂಗೆ ಅವ್ರಿಗೆ ಇವತ್ತು ರಿಸಲ್ಟು. ನಮಗೊಂದು ಖುಷಿ ಅಂದರೆ ನಮ್ಮದು ಫಸ್ಟ್ ಪ್ರೊಡಕ್ಷನ್ ಆಗಿತ್ತು. ಸೊ ಆ ಸಿನಿಮಾದಲ್ಲಿ ಬಂದು ನಾವು ಅಗೇನ್ ಹಿ ಪ್ರೂವ್ಡ್ ಹಿಮ್ಸೆಲ್ಫ್. ಅಂದರೆ ಇವ್ರು ಹೇಳ್ದಂಗೆ ನಮ್ಮ ಸಿನಿಮಾಯಿಂದ ಲಾಂಚ್ ಆಗಿ ಆ್ಯಂಡ್ ಟುಡೇ ಈಸ್ ಅ ವಿನ್ನರ್ ಅಂದಿದ್ದಕ್ಕೆ ಲೆಟ್ ಹಿಸ್ ಸಕ್ಸಸ್ ಬಿ ಕಂಟಿನ್ಯೂಡ್ ಅಂತ ವಿಶ್ ಮಾಡ್ತೀನಿ. ಕಾರ್ತಿಕ್ ಅವ್ರಿಗೆ ಸಿನಿಮಾ ಮಾಡ್ತೀರಾ? ಡೆಫಿನೆಟ್ಲಿ ನೋಡೋಣ. ಇವಾಗ ಅವರು ಬಿಗ್ ಬಾಸ್ ವಿನ್ನರ್ ಆಗ್ದಲೇ ನಾನು ಸಿನಿಮಾ ಮಾಡಿದ್ದೀನಿ ಬ್ರದರ್ ಆಲ್ರೆಡಿ. ಅಂಥದ್ರಲ್ಲಿ ಮಾಡದೇ ಇರ್ತೀವ. ಡೆಫಿನೆಟ್ಲಿ ಆ ಒಂದು ಟೈಮಿಗೆ ಸಿಕ್ಕಿದಂಗೆ, ಆ ಕತೆ ಬಂದಾಗ, ಆ ಇದು ಬಂದಾಗ ಡೆಫಿನೆಟ್ಲಿ ಮಾಡ್ತೀವಿ. ಹೇಗಿರ್ಬೋದು ಆ್ಯಕ್ಷನ್ ಸಿನಿಮಾ? ನೋಡೋಣ, ಇವಾಗೇನು ಯೋಚನೆ ಮಾಡೋದಿಲ್ಲ. ಆಗಿನ ಪರಿಸ್ಥಿತಿ ನೋಡಿಕೊಂಡು ಡೆಫಿನೆಟ್ಲಿ ಮಾಡ್ತೀವಿ. ಕಾರ್ತಿಕ್ ಇಸ್ ಅ ಒಳ್ಳೆ ಟ್ಯಾಲೆಂಟ್, ಒಳ್ಳೆ ನಟ ಕೂಡ. 100% ನಾನಲ್ಲ, ಈಗ ಅವನೇ ಬ್ಯುಸಿ ಆಗಿಬಿಡ್ತಾನೆ ಅಂತ ಅನಿಸುತ್ತೆ. ಡೆಫಿನೆಟ್ಲಿ ನಾವು ಕೇಳಬೇಕು ಅವನು ಯಾವಾಗ ಫ್ರೀ ಇದೆಯಪ್ಪ ನೀವು ಅಂತ. ಸರ್, ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳಿದ್ರೆ ಯಾವುದು? ಕರೆಂಟ್ ಇವಾಗ ನಾನೊಂದು ಹಿಂದಿ ಸಿನಿಮಾ ಮಾಡ್ತಾಯಿದ್ದೀನಿ. ಸೊ ಅದು ಪೋಸ್ಟ್ ಪ್ರೊಡಕ್ಷನ್ನಲ್ಲಿದೆ.